ನನ್ನ ಮಗ ಅಲ್ಲಿ ಯಾವಾಕಿ ಜೊತೆ ಕುಂತಾನು? ಯಾವಾಗ ಇರ್ಬೇಕಿ? ಸೀರೆ ಬೇರೆ ಉಟ್ಕೊಂಡಾಳ. ಹಾಂ, ಯಾವಾಕಿ ಜೊತೆ ಹೋಗಿ ಕುಂತಾನ ಏನ? ಆಮೇಲೆ ಹೋಗಿ ವಿಚಾರಿಸ್ಕೊತಾನಕಿನ. ಅಲ್ಲ, ಇವನಿಗೇನು ದಾಡಿ ಬಂದತಿ? ಹಾಂ, ಮದುವೆ ಮಾಡ್ತಾನಂದ್ರೆ ಬ್ಯಾಡ ಅಂತಾನ. ಇಲ್ಲಿ ಯಾವಾಕಿನ ಪ್ರೀತಿ ಮಾಡತಾನೆ ನೀನು? ನೋಡು ಇಲ್ಲೇ ನಿಂತ್ಕೊಂಡು ನೋಡುನು ಏನೇನು ಮಾಡ್ತಾರೆ, ಏನೇನು ಮಾಡೋಕ್ಕಿಲ್ಲ ಅಂತ ಹೇಳಿ. ನಾನು ಅಲ್ಲಿ ಗಂಟ ಹೋಗಂಗಿಲ್ಲ, ಇಲ್ಲೇ ನಿಂತ್ಕೊಂಡು ನೋಡ್ತಾನೆ. ಏನಾರ ಅವ್ರ ಮಧ್ಯೆ ಏನಾರ ಬ್ಯಾರೆ ನಡೆಯಕತ್ರ ಹೋಗಿ ಇಬ್ಬರನ್ನು ಕಪಾಳಿ ರಪ 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 ಅಂತ ಕೊಡ್ತಾನೆ. ಅಲ್ಲಿ ಗಂಟ ಇಲ್ಲೇ ನಿಂತ್ಕೊಂಡು ನೋಡೋನು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ. ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ನಿಮ್ಮನ್ನು ನಾನು ಯಾವತ್ತು ನೋಡಿದ್ನೋ ಅವತ್ತೇ ನನಗೆ ನಿಮ್ಮ ಮೇಲೆ ಪ್ರೀತಿ ಬಂತು. ಆ ಪ್ರೀತಿನೇ ಇದುವರೆಗೂ ನಿಮ್ಮನ್ನು ನಾನು ಎಲ್ಲಿ ಹೋದ್ರೂ ಹುಡ್ಕೊತ ಬರೋ ಹಂಗೆ ಆಗ್ತಾಯಿದೆ. ನಿಮ್ಮನ್ನು ಬಿಟ್ಟಿರೋಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಮದುವೆ ಅಂತ ಆದರೆ ಅದು ನಿಮ್ಮನ್ನೇ ಅಂತ ಅನ್ನಿಸ್ತಾ ಇದೆ. ಆದರೆ ಏನು ಮಾಡೋದು? ನೀವು ನೋಡಿದ್ರೆ ಮದುವೆಗೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀರ. ನನಗೆ ಏನು ಮಾಡಬೇಕು ಬಿಡಬೇಕು ಅಂತ ಒಂದು ಗೊತ್ತಾಗತ್ತಿಲ್ಲ. ಅಯ್ಯೋ 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 ಅಯ್ಯೋ, ಯವ್ವ ಯವ್ವ ಯವ್ವ, ನನ್ನ ಮಗ ಈ ಹಾಳಾದಕ್ಕಿನ ಪ್ರೀತಿ ಮಾಡಾಕತ್ತಾನೇನು? ನಾನು ಕೋಟಿ ಆದೇಶ್ವರಿ ಹೆಣ್ಣಿನ ತಂದ ಮದುವೆ ಮಾಡ್ಬೇಕಂತಂದ್ರೆ ನಮ್ಮ ಮನೆ ಮಾನ ಮರ್ಯಾದೆ ತೆಗಿಬೇಕು ಅನ್ಕೊಂಡಾನೇನು ಇವನು? ಹಾಂ, ಇವನು ಏನು ದೊಡ್ಡ ಶ್ರೀಮಂತ ಆಗಿಬಿಟ್ಟಾನೇನು? ನಾವಿರೋದು ಮತ್ತೆ ಬಡವರು. ಹಾಂ, ನಾವು ಕಷ್ಟಪಟ್ಟು ದುಡ್ಡು ತಿನ್ನಾರದು ನಾವು. ನೋಡ್ರಿ, ನಾವು ಏನು ದೊಡ್ಡ ಶ್ರೀಮಂತರಲ್ಲ, ನಾವು ಬಡವರೇ ಅದವು. ಇದ್ದಷ್ಟಾಗ ತಿನ್ನೋದು ಉಣ್ಣೋದು ಮಾಡೋ ಅಂಥವ್ರು ನಾವು. ನಮ್ಗೆ ನಿಮ್ಗೆ ಸರಿ ಹೋಗ್ತದೆ ಅಂದ್ಕೊಂಡ ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ನಿ. ಆದ್ರೆ ನೀವು ಮಾಡಂಗಿಲ್ಲ ಅಂತೀರಿ. ಏನು ಮಾಡಬೇಕು ಬಿಡಬೇಕು, ಸಾಯಬೇಕು ಬದುಕಬೇಕು ಅಂತ ಒಂದು ಗೊತ್ತಾಗತ್ತಿಲ್ಲ. ಕೆಲಸ ಮಾಡ್ತಾಯಿದ್ದೀನಿ, ಏನಿಲ್ಲ ಅಂದರೂ ತಿಂಗಳಿಗೆ 50,000 ರೂಪಾಯಿ ಪಗಾರ ಬರ್ತೈತಿ ನನಗೆ. ನಾನು ಸುಳ್ಳು ಹೇಳತ್ತಿಲ್ಲ, ನಿಜಾನೇ ಹೇಳಾಕತ್ತೀನಿ. ನಮ್ಮ ಮನೇಲಿರೋದು ನಾನು, ಅಪ್ಪ, ಅಮ್ಮ ಮತ್ತು ತಂಗಿ ಇದ್ದಾಳೆ. ಅವಳಿಗೂ ಇನ್ನೂ ಮದುವೆ ಆಗಿಲ್ಲ, ಅವಳಿಗೂ ಮದುವೆ ಆಗಬೇಕು. ನಿಮ್ಮ ಮನೇಲೂ ನಾನು ಎಲ್ಲ ನೋಡ್ಕೊಂಡು ಬಂದೆ. ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ನೀವು, ನಿಮಗೆ ಯಾರೂ ಇಲ್ಲ ಅಂತ ಅನಿಸುತ್ತೆ ಅಲ್ಲ? ಅಣ್ಣ ತಮ್ಮ ತಂಗಿ ಈ ಥರ. ಇಲ್ಲ, ನಾನೇ ಒಬ್ಬಾಕೆ ಮಗಳು. ಏನು ಮಾಡೋದು? ಒಬ್ಬಾಕೆ ಮಗಳು ಅದೇನಿ ಕರೆ. ಎಲ್ಲ ಆಸ್ತಿ ಹೊಲ ಐತಿ, ಆದರೆ ಅದನ್ನು ಸ್ವಲ್ಪ ಅದು ಗದ್ದಲ್ದಾಗ ಐತಿ. ಅದನ್ನ ನಾವು ನಮ್ಮದಾಗಿ ಮಾಡ್ಕೋಬೇಕು ಅಂತ ಎಷ್ಟು ಓಡಾಡ್ದಪ್ಪ, ಅದು ಆಗ್ತಾ ಇಲ್ಲ. ಅವರೆಲ್ಲ ದೊಡ್ಡ ಮಂದಿ ಅದಾರ, ಅವ್ರ ಕೈಯಿಂದ ಅದನ್ನು ಬಿಡಿಸ್ಕೊಳ್ಳೋಕ್ಕೂ ಆಗತ್ತಿಲ್ಲ. ಹಾಗಾಗಿ ಅಪ್ಪ ಕುಡಿಯಾಕತ್ರು. ಅಪ್ಪ ಕುಡಿಯೋದನ್ನು ನೋಡಿ ಅಮ್ಮ ಯೋಚನೆ ಮಾಡ್ತಾ ಅವ್ರಿಗೆ ಅದು ಕಾಯಿಲೆ ಬಂತು. ಕಾಯಿಲೆ ಬಂದಮೇಲೆ ಮತ್ತೆ ಇನ್ನೇನು ಮಾಡೋಕ್ಕಾಗ್ತತಿ? ನಾವು ಬಡವರು, ಇಷ್ಟು ದಿನ ನಾವು ಸುಮ್ಮನೆ ಇದ್ವಿ. ಆದರೆ ಇವಾಗ ಅಮ್ಮಂಗೆ ಜಾಸ್ತಿ ಅದು ತೊಂದರೆ ಕೊಡಾಕತ್ರಿ. ಅದಕ್ಕಾಗಿ ಯಾರ ಹತ್ರ ಸಾಲ ಮಾಡಬಾರ್ದು, ಅವ್ರ ಹತ್ರ ಸಾಲ ಮಾಡಿ ಅಮ್ಮನ ನಾನು ಹಾಸ್ಪಿಟ್ಲ್ಗೆ ತೋರಿಸೀನಿ. ಮನೆ ಮೇಲೆ ಸಾಲ ತೆಗಿಬೇಕಾದ್ರೆ ಜಲ್ದಿ ಸಾಲ ಸಿಗಲಿಲ್ಲ. ಅವಾಗ ಅಪ್ಪನೂ ಸರಿ ಇರಲಿಲ್ಲ. ಅದಕ್ಕೆ ಇವಾಗ ಮನೆ ಮೇಲೆ ತೆಗೆದು ಯಾರಿಗೆ ಹತ್ರ ಇಸ್ಕೊಂಡಿದ್ದೀವೋ ಅವ್ರು ಕೊಟ್ಬಿಡೋಣ ಅಂತ ಅಂದ್ಕೊಂಡಾನೆ. ನೋಡಿರಿ, ನೀವು ತುಂಬ ಒಳ್ಳೆಯರದಿರಿ. ನೀವು ಚಲೋ ಹುಡುಗಿ ನೋಡಿ ಮದುವೆ ಹಾಕ್ರಿ. ಅದನ್ನು ಬಿಟ್ಟು ನನ್ನ ಹಿಂದಿಂದ ಯಾಕೆ ಬರ್ತೀರಿ? ನಿಮ್ಗೆ ನನಗಿನ ಒಳ್ಳೆ ಹುಡುಗಿ ಚಂದಿರೋ ಚಲೋ ಇರೋ ಗುಣದಲ್ಲಿ ಗುಣವಂತಿಯಾಗಿರುವಂಥ ಹುಡುಗಿ ಸಿಗ್ತಾಳೆ. ಅದನ್ನು ಬಿಟ್ಟು ನನ್ನ ಹಿಂದೆ ಬಂದು ನನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳಿ ನನ್ನನ್ನು ಬಲವಂತ ಮಾಡಿ ನೀವು ಪ್ರೀತಿ ಮಾಡಿಸಿ ಮದುವೆ ಆಗೋದ್ರಿಂದ ಅದು ಮನಸಾರಿ ಒಪ್ಕೊಂಡಿರೋ ಹಂಗೆ ಆಗಂಗಿಲ್ಲ. ನಾನೇನೋ ಅಂದ್ಕೊಂಡಿದ್ದೀನಿ ಬಿಡು, ಹುಡುಗಿ ಒಳ್ಳೆಯದಾಳ, ನಾನಿಬ್ರು ಪ್ರೀತಿ ಮಾಡಾಕತ್ತಾರ, ಪಿರುಸಿ ಪಿಸು ಪಿಸು ಪಸು ಪಸು ಅಂತ ಮಾತಾಡತ್ತಾರಂತ ಅಂದ್ಕೊಂಡಿದ್ನಿ. ಇಲ್ಲ ಇಲ್ಲ ಇಲ್ಲ, ಅವನು ಒಪ್ಸಾಕ ನೋಡತ್ತ ನನ್ನ ಮಗ, ಬಡ್ಡಿ ಮಗ ಮಾಡ್ತಾನಲ್ಲ ನಿನ್ಗೆ. ಹಾಂ, ಅದೇ ಇನ್ನೂ ಹುಡುಗಿ ಒಳ್ಳೇದೈತಿ, ಒಪ್ಕೊಂಡಿಲ್ಲ. ಪಿರುತಿ ಮಾಡೋದನ್ನೆಲ್ಲ ಒಪ್ಕೋಬಾರ್ದವ, ನಾಳೆ ತೊಂದರೆ ಆಗ್ತಾವು. ನನ್ನ ಮಗ ದೊಡ್ಡ ಹುಡುಗಿನ ಮದುವೆಯಾಗಿ ನಮ್ಮ ಸಾಲ ಎಲ್ಲ ತೀರ್ತದಂತ. ಅಲ್ಲ, ನಾವು ದೊಡ್ಡ ಮಂದಿ ಆಗ್ತಾವಂತ ಅಂದ್ಕೊಳ್ಳೋನು. ಸಾಲ ಸೂಲ ಏನಿಲ್ಲ, ಬಾಯಿಗೆ ಬಂದ್ಬಿಡ್ತು. ಅದಕ್ಕೆ ಅನ್ನಿ. ಆದರೆ ಏನು ಮಾಡೋದು? ನೀನು ಒಬ್ಬಾಕೆ ಮಗಳನ್ನ ಹತ್ತಿದ್ದಿ ಬಿಡು. ಹೊಲ ಆಯ್ತಂತಿದ್ದಿ, ಮನೆ ಆಯ್ತಂತಿದ್ದಿ, ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಆಗ ಈ ಗಿರುತಿ ಎಲ್ಲ ಮಾಡಿ ಮದುವೆ ಮಾಡೋದು ನಮ್ಮ ರಿಲೇಷನ್ದಾಗ ಆಡ್ಕೊಂಡು ನಗ್ತಾವೆ. ಅದಕ್ಕೆ ಈಗ ನಾನು ಅದನ್ನ ಯೋಚನೆ ಮಾಡಕತ್ತೇನೆ. ಹೋಗಿ ಮನೆ ಮ್ಯಾಗ ಸಾಲ ತೆಗೆಸ್ಬಿಟ್ಟು ಅಪ್ಪ ಅವ್ವನ ಮನೆ ಕರ್ಕೊಂಡು ಬಂದು ಎಲ್ಲ ಮಾಡ್ಬೇಕಂತ ಅಂದ್ಕೊಂಡನ. ಆದ್ರೆ ಏನೇನು ನಡೀತದೋ ಏನೋ ಒಂದು ಗೊತ್ತಾಗ್ಬಲ್ದ್ರಿ ನನಗೆ. ಯಾಕೋ ನನಗೆ ಭಯನೂ ಆಗಾಕತ್ತತಿ. ಅಂದ್ರೆ ನಿಮ್ಗೆ ಗೊತ್ತಿರಬೇಕಲ್ಲ, ಸೌಕಾರ ಮನ್ಯಾಗ ನಾನು ಕೆಲಸ ಮಾಡತ್ತೇನೆ ಅಂತ ಹೇಳಿ ಅವ್ರು ನನಗೆ ದುಡ್ಡು ಕೊಟ್ಟಂಗೆ ಮಾಡಿ ಅಲ್ಲಿ ಕೆಲಸ ತಗಿನ ಮಾಡಿ ಇಟ್ಕೊಂಡಾರ. ಅವರು ನನಗೆ ನಿಮಗೆ ನಾನು ಟೈಮ್ ಬಂದಾಗ ಹೇಳ್ತೇನೆ. ಈಗ ನಾನು ಹೊರಡಬೇಕು. ನಾನಿಲ್ಲಿ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗಿತ್ತಲ್ಲ, ಬೇಜಾರು ಕಳ್ಕೊಳಕ್ಕಂತ ಬಂದೀನಿ. ಆದರೆ ನೀವು ಬಂದು ಏನೇನೋ ಹೇಳಿ ನನ್ನ ಮನಸ್ಸಿಗೆ ಇನ್ನೂ ಮಾಡಕತ್ತೀರಿ. ಅಯ್ಯೋ ಹಾಗಲ್ಲ, ಅದು ಮಧು, ನಾನು ಹೇಳೋದನ್ನ ಒಂದು ಸ್ವಲ್ಪ ಕೇಳಿ. ನಾನು ನಿಮ್ಮನ್ನ ತುಂಬ ಇಷ್ಟಪಡತ್ತೀನಿ. ನೀವಿಲ್ಲ ಅಂದರೆ ನಾನು ಬದುಕೋಕ್ಕೂ ಆಗಲ್ಲ. ನಿಮ್ಮ ಬಗ್ಗೆ ನಾನು ಎಲ್ಲ ತಿಳ್ಕೊಂಡೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇರೋದು. ನೀವು ಹ್ಞೂ ಅಂದ್ರೆ ನಮ್ಮ ಅಪ್ಪ ಅಮ್ಮನ್ನ ಒಪ್ಪಿಸ್ತೀನಿ. ಅಪ್ಪ ಅಮ್ಮನ್ನ ಒಪ್ಪಿಸ್ದೆ ನಾನಂತೂ ಮದುವೆ ಆಗಲ್ಲ. ಅವ್ರು ಒಪ್ಕೊಂಡ್ರೆ ನಾನು ನಿಮ್ಮನ್ನ ಮದುವೆ ಆಗೋದು, ಸರಿನಾ?
ನೀವು ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನನ್ನ ಮದುವೆ ಆಗ್ತೀರಾ? ಪ್ಲೀಸ್ ರೀ, ಪ್ಲೀಸ್ ಹೇಳ್ರಿ. ನೋಡಿ, ಇವಾಗ ನಾನು ತುಂಬ ಪ್ರಾಬ್ಲಮ್ದಲ್ಲ ಅದೆಲ್ಲ ಮೊದಲ ಮುಗಿಲಿ, ನನ್ನ ತೊಂದರೆಗಳೆಲ್ಲ ನಿವಾರಣೆ ಆಗಲಿ. ಅಲ್ಲಿ ಗಂಟ ನಾನು ನಿಮ್ಗೆ ಯಾವುದೇ ಮಾತುಗಳನ್ನ ಕೊಡೋಂಗಿಲ್ಲ. ಮಾತು ಕೊಟ್ಟು ಹಿಂದಗಡೆ ಹಿಂಜರಿಯೋಕ್ಕೂ ನನಗೆ ಮನಸ್ಸು ಆಗಂಗಿಲ್ಲ. ಅದಕ್ಕೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಿಲ್ಲ ಅನ್ನೋದು ನನಗೆ ಬೇಡ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ನಾನು ನಿಮಗೆ ಅಪ್ಪ ಅಮ್ಮ ಮನೆ ಬಂದಮೇಲೆ ಎಲ್ಲ ಸಾಲ್ವ್ ಆದ್ರೆ, ನನ್ನ ತೊಂದರೆಗಳೆಲ್ಲ ಮುಗಿದ್ರೆ ನಿಮ್ಗೆ ನಾನು ಏನು ಅನ್ನೋದು ತಿಳಿಸ್ತೀನಿ. ಇಲ್ಲ ಅಂತಂದ್ರೆ ನೀವು ಬೇರೆ ಹುಡುಗಿನ ನೋಡಿ ಮದುವೆ ಆಗ್ಬೋದು. ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿನ ಮದುವೆ ಆಗಿ ಚೆನ್ನಾಗಿ ಇರ್ಬೋದು. ಇಲ್ಲ ಮಧು, ಅದು ಮಾತ್ರ ಆಗದಿರೋ ಮಾತು. ನಾನು ಮದುವೆ ಅಂತ ಆದ್ರೆ ಅದು ನಿಮ್ಮನ್ನು ನೋಡಿದ ಕ್ಷಣದಿಂದ ನಾನು ಕಳೆದು ಹೋಗ್ಬಿಟ್ಟೆನು. ಅಂತಾದ್ರಾಗ ನಾನು ನಿಮ್ಮನ್ನು ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗೋ ಮಾತಾ? ಇಲ್ಲವೇ ಇಲ್ಲ. ನಮ್ಮ ಅಪ್ಪ ಅಮ್ಮನ ಮೇಲೆ ಆನೆ ಮಾಡಿ ಹೇಳತ್ತನ, ಜೀವನದಾಗ ಮದುವೆ ಅಂತ ಆದ್ರೆ ಅದು ನಿಮ್ಮನ್ನು ಅಕಸ್ಮಾತ್ ನಿಮ್ಮ ಮನೆಯಾಗ ಏನಾದರೂ ಒಪ್ಕೊಳ್ಳಿಲ್ಲ, ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ಹಿಂಗೆ ಇರ್ತೀನಿ ಹೊರತು ಮದುವೆ ಅಂತೂ ಆಗಲ್ಲ. ಯಾರು ಹೇಳಿದ್ರು ಅಷ್ಟೆ, ಯಾರು ಬಿಟ್ಟರು ಅಷ್ಟೆ, ನಾನು ಯಾರ ಮಾತು ಕೇಳಲ್ಲ ಅಂತ ನಮ್ಮ ಮನೇಲೂ ಗೊತ್ತಿದೆ. ಅದು ನಾನು ನಿಮ್ಗೆ ಪ್ರೂವ್ ಮಾಡ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮನ ಮುಂದೆ ನೀವು ಬಂದು ನೋಡಿದಾಗ ಮಾತಾಡಿದಾಗ ಗೊತ್ತಾಕತಿ. ಹೌದಾ ಬಾಡ್ಯಾ? ಹೌದು, ನೀನು ನಮ್ಮ ಮಾತು ಕೇಳಂಗಿಲ್ಲ, ನೀನು ಹೇಳಿದಂಗೆ ಕೇಳ್ಬೇಕಂತ ಗೊತ್ತೈತಿ. ಆದರೆ ಎಷ್ಟು ಪುಸ್ಲತ್ ಮಾಡಿ ಆ ಹುಡುಗಿನ ಒಪ್ಸಾಕ್ ನೋಡತ್ತಿದಿ. ಆದ್ರೆ ಆ ಹುಡುಗಿ ಒಪ್ಕೊಂತಂದ್ರೆ ಅವ್ರ ಮನ್ಯಾಗ ಆಕೆಗೆ ಅಂಜಿಕೆ ಇಟ್ಟಾರ. ಆದ್ರೆ ನೀನು ಬಿಡುತ್ತಿಲ್ಲಲ್ಲ ಆಕಿನ. ಬಡ್ಡಿ ಮಗನ ಬಾಲ ಮನೆಗೆ ಬಾ. ಮನೆಗೆ ಹುಡುಗಿ ಮಕ ನಾನು ನೋಡಿಲ್ಲ, ಚಂದಾಗ ಕಾಣಿಸ್ಬಾಲ್ತು. ನಿನ್ನ ಮಕ ಒಂದೇ ಕಾಣಕತ್ತತಿ, ಆಕೆ ಜಡಿ ಒಂದೇ ಕಾಣಕತ್ತತಿ. ಮುಂದೆ ಹೋಗಿ ನೋಡ್ಬೇಕಂತಂದ್ರೆ ಮತ್ತೆ ಎಲ್ಲಿದು ಸಾಬಾರಿ ಬ್ಯಾಡ ಸುಮ್ಮನೆ ಆ ಕಡೆ. ಬಾ ನೀನು ಮನೆಗೆ ಬಾ, ಮಾಡ್ತೀನಿ ನಿಂಗೆ ಚಂದಾಗ. ಹಿಂಗೆಲ್ಲ ಮಾತಾಡ್ತೀಯೇನು ನೀನು? ನಿಂದ ನಡೀತೈತೆ ಅಂತ ಹೇಳ್ತೀಯೇನು? ಬಾ. ನೋಡಿ, ನಮ್ಮಪ್ಪ ಅಮ್ಮ ತುಂಬ ಒಳ್ಳೆಯವರು. ನಮ್ಮಮ್ಮ ಅಂತೂ ದೇವತೆ ಇದ್ದಂಗೆ, ನಮ್ಮಪ್ಪ ಒಳ್ಳೆ ದೇವ್ರು ಇದ್ದಂಗೆ. ನಮ್ಮ ತಂಗಿ, ನಮ್ಮ ಮನೇಲಿರೋದು ಇಷ್ಟ 4 ಜನ. ನೋಡಿ, ಈ ನಮ್ಮ ಮನೇಲಿ ಪ್ರೀತಿ ನಗು ಇದೇ ತುಂಬಿರುತ್ತೆ ಹೊರತು ಜಗಳ, ಕೋಪ, ಹೊಡೆಯೋದು ಬಡಿಯೋದು, ಅವ್ರು ನೋಡೋದು ಇವ್ರು ಹೊಡೆಯೋದು, ಅವ್ರ ಜೊತೆ ಜಗಳ ಆಡಿದೆ ಇವ್ರ ಜೊತೆ ಜಗಳ ಆಡಿದೆ, ಇಂಥದ್ದೆಲ್ಲ ಇಲ್ಲ. ನೀವು ನಮ್ಮ ಮನೆಗೆ ಬಂದರೆ ನಮ್ಮಪ್ಪ ಅಮ್ಮನ ಜೊತೆ ನಮ್ಮ ತಂಗಿ ಜೊತೆ ಚೆನ್ನಾಗಿರ್ತೀರಾ ಅನ್ನೋದೇ ನನ್ನ ಆಸೆ. ನೀವೇದಕ್ಕೆ ಹ್ಞೂ ಅಂತಂದ್ರೆ ನಾನು ಹೋಗಿ ಮನೇಲಿ ಮಾತಾಡ್ತೀನಿ. ಆದರೆ ನೀವು ಏನು ಹೇಳ್ತಿದ್ರ ನಾನು ಹೆಂಗಿರಬೇಕು ನಂಗೆ ಅದೇ ಗೊತ್ತಾಗತ್ತಿಲ್ಲ. ಕೆಲಸ ಎಲ್ಲ ಬಿಟ್ಟು ನಿಮಗೋಸ್ಕರ ಅಂತ ಇದನ್ನ ಹೇಳಬೇಕು ಅಂತ ನಾನು ಇಲ್ಲೇ ಇದ್ದೀನಿ ಗೊತ್ತಾ. 1 ತಿಂಗಳಾಯಿತು ನಾನು ಇಲ್ಲೇ ಇತ್ತು. ಅಮ್ಮ ಬೈತಾರ, ಯಾಕೆ ನೀನು ಹೋಗೋತ್ತಿಲ್ಲ, ಇಲ್ಲೇ ಯಾಕದಿ, ಆರಾಮಿಲ್ಲ, ಏನಾಯಿತು, ಯಾಕೆ ಯಾವಾಗಲೂ ಸಪ್ಪಗಿರ್ತಿ ಅಂತೇಳಿ. ಆದರೆ ಅವ್ರಿಗೆ ನಾನು ಹೆಂಗೆ ಹೇಳಿ? ನೀವೇನು ಹೇಳಿದ್ರೆ ನಾನು ಅವ್ರಿಗೆ ಹೆಂಗೆ ಹೇಳೋಕ್ಕಾಗ್ತತಿ? ಅದಕ್ಕೆ ನಾನಿಲ್ಲ, ಹಾಗೇನಿಲ್ಲಮ್ಮ, ನಾನು ಹಾಗೇನಿಲ್ಲ ಅಂತ ಹೊರಗೆ ಬರ್ತಿದ್ನಿ. ಒಂದು ಸರಿ ಅಮ್ಮ ತುಂಬ ಬೇಜಾರು ಮಾಡ್ಕೋತಾರೆ, ಅದನ್ನು ನೋಡೋಕ್ಕೂ ಆಗಂಗಿಲ್ಲ. ಆದರೆ ಏನು ಮಾಡಲಿ, ನೀವು ನನ್ನ ಪ್ರೀತಿ ಒಪ್ಪೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕಾಗಿ ಇವತ್ತು ಹೇಳಲೇಬೇಕು ಅಂತ ಒಂದು ಧೈರ್ಯ ಮನಸ್ಸು ಮಾಡಿ ನಿಮ್ಮ ಮುಂದೆ ಹೇಳೇ ಬಿಟ್ಟಿನಿ. ಇನ್ನು ಮುಂದೆ ನಿಮಗೆ ಬಿಟ್ಟಿರೋದು, ಸರಿನಾ? ಆಯ್ತು ರೀ, ಹೇಳಿದ್ರಲ್ಲ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ನನಗೆ ಟೈಮ್ ಬೇಕು. ನಾನು ನಿಮ್ಮನ್ನು ಟೈಮ್ ಬೇಕು ಅಂತಂದ್ರೂ ಮುಂದೆ ಇನ್ನೂ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಲ್ಲ. ಅದು ನಿಮಗೂ ಗೊತ್ತಿರೋ ವಿಷಯನೇ ಐತಿ. ಅದಕ್ಕೆ ಮುಂದೆ ಯೋಚನೆ ಮಾಡಿ ನಾನು ಏನು ಅಂತ ನಿಮ್ಗೆ ತಿಳಿಸ್ತೇನೆ. ಅಲ್ಲಿವರೆಗೂ ನನಗೇನು ಹೇಳೋಕ್ಕಾಗಲ್ಲ. ಸರಿ, ನಾನೇನು ಬರ್ತೀನಿ. ಹೊತ್ತಾದ್ರೆ ಮತ್ತು ಅಮ್ಮವರು ಬೈತಾರೆ, ಎಲ್ಲಿ ಹೋಗಿದ್ದಿ, ಮನೇಲಿರಲಿಲ್ಲ, ಯಾವ ಊರಿಗೆ ಹೋಗಿದ್ದಿ, ಅಲ್ಲೇ ಇಲ್ಲೇ ಅಂತ ಏನೇನೋ ಅಂತಾರೆ. ಅದಕ್ಕೆ ನಾನು ಹೋಗ್ತೀನಿ. ಸರಿ, ಆಯಿತು. ಅಯ್ಯೋ, ನನ್ನ ಮಗ ನೋಡ್ಬಿಡ್ಯಾನ, ಇಲ್ಲೇ ಸೈಡ್ ಬಚ್ಚಿಟ್ಕೊಳ್ಳಂತಡಿ. ಆಮೇಲೆ ಹೋಗಿ ಹುಡುಗಿಯಿಂದ ಹೋಗಿ ಮಾತಾಡ್ಸಿ ಬರ್ತಾನೆ. ಹಂಗೆ ಸುಮ್ಮನೆ ನನ್ನ ಮಗ ಪ್ರೀತಿ ಮಾಡ್ತಾನದು ಅಂತ ಏನು ಕೇಳಂಗಿಲ್ಲ. ಮಂದಿ ಹಂಗೆ ಮಾತಾಡ್ಸಿ ಬರ್ತಾನೆ, ನೋಡೋನು ಹೆಂಗೈತೆ ಹುಡುಗಿ, ಹೆಂಗೆ ಮಾತಾಡ್ತಾಳೆ ಅಂತ ಗೊತ್ತಾಗ್ತೈತಿ. ಸರಿ, ನಾನೇನು ಬರ್ತೀನಿ. ಆದರೆ ನೀವು ನನಗೇನು ಹೇಳ್ತಾನೆ ಹೋಗತ್ತೀರಿ. ಟೈಮ್ ಬಂದಾಗ ಹೇಳ್ತೀನಿ. ಅಮ್ಮ, ಅಯ್ಯೋ, ಹೋಗಿ ನಾನು ಇವ್ರ ಮೇಲೆ ಬಿಡ್ಬೇಕಾ? ದೇವ್ರೇ, ಏನಪ್ಪ ಮಾಡೋದು ಇವಾಗ? ಅಯ್ಯೋ, ಹುಷಾರ್ರಿ, ಹುಷಾರು. ಈ ಹುಡುಗಿ ಒಳ್ಳೆ ಕನ್ಕೊಂಡ್ರೆ ಹೋಗಿ ನನ್ನ ಮಗನ ಮೇಲೆ ಬಿತ್ಬಿಟ್ಲು ಅಂದ್ರೆ ಈಕಿ ಮನಸ್ಸಿನಾಗ ಪ್ರೀತಿ ಐತೇನ? ಇದ್ರಿ ಇರ್ಬೇಕಂತ ಅನ್ಸಾಕತ್ತಲ್ಲ ನನಗಂತೂ. ಅಯ್ಯೋ, ಸಾರಿ, ನನಗೆ ಗೊತ್ತಾಗಲಿಲ್ಲ. ಅದು ಜಲ್ದಿ ಎದ್ದು ಹೋಗ್ಬೇಕನ್ನೋಷ್ಟರಲ್ಲಿ ಕಾಲು ಹಿಡಿವಿ ನಿಮ್ಮ ಮೇಲೆ ಬಿದ್ದುಬಿಟ್ನಿ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ತಪ್ಪಾಯ್ತು, ಸಾರಿ. ಅಯ್ಯೋ, ಪರವಾಗಿಲ್ಲ ಬಿಡಿ. ನೀವೇನು ಬೇಕಂತ ಬಿತ್ತಿರೇನ? ಕಾಲು ಜಾರಿ ಬಿತ್ತಿರೋದಲ್ಲ, ಏನಾಗಲ್ಲ ಬಿಡಿ. ಹುಷಾರಾಗಿ ಹೋಗಿ ಅಷ್ಟೇ. ಸರಿ, ನಾನೇನು ಬರ್ತೀನಿ.